ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಲಕ್ಷ್ಮೀ ಪೂಜೆ ಮಾಡೋದಕ್ಕಿಂತ ಮೊದಲು ಅಂದರೆ ನೀವು ಯಾವುದೇ ರೀತಿಯ ಲಕ್ಷ್ಮೀ ವ್ರತಗಳನ್ನು ಮಾಡೋದಕ್ಕಿಂತ ಮೊದಲು ಈ ಪೂಜೆನ ಮಾಡಲೇಬೇಕು. ಇದರಿಂದ ಮನೇಲಿರುವಂಥ ನೆಗೆಟಿವಿಟಿ ಕಡಿಮೆ ಆಗಿ ನೀವು ಮಾಡೋವಂಥ ಪೂಜೆಯ ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ. ಅದು ಯಾವ ಪೂಜೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಿಡಿಯೋನ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಲಕ್ಷ್ಮೀ ದೇವಿ ಆಶೀರ್ವಾದ ಸಿಗಬೇಕು ಅಂತ ನಾನಾ ರೀತಿಯ ಲಕ್ಷ್ಮೀ ಪೂಜೆ ವ್ರತಗಳನ್ನು ನಾವು ಮಾಡ್ತೀವಿ. ಆಷಾಢದಲ್ಲಿ ಲಕ್ಷ್ಮೀ ಪೂಜೆಗಳನ್ನು ಮಾಡ್ತೀವಿ, ಶ್ರಾವಣ ಮಾಸದಲ್ಲಿ ಮಾಡ್ತೀವಿ, ವರಮಹಾಲಕ್ಷ್ಮಿ ಹಬ್ಬ, ವೈಭವಲಕ್ಷ್ಮಿ ವ್ರತ, ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ, ಅಮೃತ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಕುಬೇರ ವ್ರತ, ಹಾಗೆ ದೀಪಾವಳಿಯಲ್ಲಿ ಧನಲಕ್ಷ್ಮಿ ಪೂಜೆ, ಅಮಾವಾಸ್ಯೆ ಲಕ್ಷ್ಮೀ ಪೂಜೆ, ಹುಣ್ಣಿಮೆ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಕುಬೇರ ವ್ರತ, ಕುಬೇರ ಯಂತ್ರ ಪೂಜೆ, ಹೀಗೆ ನಾನಾ ರೀತಿಗಳಲ್ಲಿ ಮಾಡ್ತೀವಿ. ಅದರಲ್ಲೂ ಸರಳವಾಗಿ ಪ್ರತಿ ಶುಕ್ರವಾರ ಕೂಡ ಮಾಡ್ತಾ ಇರ್ತೀವಿ. ಎಷ್ಟೆಲ್ಲ ಮಂತ್ರ ಸ್ತೋತ್ರ ಇದನ್ನೆಲ್ಲ ಹೇಳ್ತೀವಿ. ಆದರೂ ಯಾಕೆ ಲಕ್ಷ್ಮಿ ಸ್ಥಿರವಾಗಿ ಮನೇಲಿ ನಿಲ್ಲಿಸೋದಿಲ್ಲ, ಅವರ ಆಶೀರ್ವಾದ ಸಿಗೋದಿಲ್ಲ ಅಂತಂದರೆ, ಮೊದಲು ನಾವು ಈ ದೇವಿ ಪೂಜೆನ ಮಾಡಬೇಕು, ಆಮೇಲೆ ಲಕ್ಷ್ಮೀ ಪೂಜೆ ಮಾಡಬೇಕು. ಆ ದೇವಿ ಯಾರು ಅಂತಂದರೆ ಜ್ಯೇಷ್ಠಾದೇವಿ, ಮಹಾಲಕ್ಷ್ಮಿಯ ಸಹೋದರಿ. ಸಮುದ್ರ ಮಂಥನ ಸಮಯದಲ್ಲಿ ಸಾಕಷ್ಟು ದೈವಿಕ ವಸ್ತುಗಳು ಹೊರಗಡೆ ಬರ್ತವೆ. ಅದನ್ನೆಲ್ಲ ದೇವತೆಗಳು ಮತ್ತು ರಾಕ್ಷಸರು ಹಂಚ್ಕೊಳ್ತಾರೆ. ಅದೇ ರೀತಿಯಲ್ಲೇ ಮೊದಲು ಜ್ಯೇಷ್ಠಾದೇವಿ ಬರ್ತಾರೆ, ಆಮೇಲೆ ಮಹಾಲಕ್ಷ್ಮಿ ಬರ್ತಾರೆ. ಮಹಾಲಕ್ಷ್ಮಿಯನ್ನು ನೋಡಿದ ತಕ್ಷಣ ಮಹಾವಿಷ್ಣು ಈಕೆಯನ್ನು ನಾನು ಮದುವೆಯಾಗಿ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಮಹಾಲಕ್ಷ್ಮಿ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ತನಗಿಂತ ಮೊದಲು ಬಂದಿರುವಂಥ ತನ್ನ ಅಕ್ಕನಾದ ಜ್ಯೇಷ್ಠಾದೇವಿಯನ್ನು ಮದುವೆ ಮಾಡಿಸ್ದೆ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಒಬ್ಬ ಋಷಿಮುನಿಗಳು ತಾವು ಮದುವೆ ಮಾಡ್ಕೊಳ್ಳೋದಾಗಿ ಮುಂದೆ ಬಂದು ಜ್ಯೇಷ್ಠಾದೇವಿಯನ್ನು ಮದುವೆ ಮಾಡಿಕೊಂಡು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿನ ವಾತಾವರಣ ಇವ್ರಿಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು, ಪೂಜೆ ಮಾಡೋದು, ಹೋಮ ಹವನ ಮಂತ್ರಪಠನೆ, ಒಂದು ರೀತಿ ಈ ಒಂದು ಸಕಾರಾತ್ಮಕ ವಾತಾವರಣ ಅವ್ರಿಗೆ ಇಷ್ಟ ಆಗೋದಿಲ್ಲ. ಆಗ ತಮ್ಮ ಪತಿ ಹತ್ರ ಹೇಳ್ತಾರೆ, ನನಗೆ ಇಲ್ಲಿ ಇರೋದಕ್ಕಾಗೋದಿಲ್ಲ, ನನಗೆ ಇಂಥ ವಾತಾವರಣ ಇಷ್ಟ ಆಗೋದಿಲ್ಲ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಆಶ್ಚರ್ಯ ಆದಂಥ ಋಷಿಮುನಿಗಳು ಕೇಳ್ತಾರೆ, ಹಾಗಾದರೆ ನೀನು ಎಲ್ಲಿರೋಕ್ಕೆ ಇಷ್ಟಪಡ್ತೀಯಾ ಅಂತ. ಅವ್ರು ಹೇಳ್ತಾರೆ, ತುಂಬ ಜಗಳ ಗಲಾಟೆ, ಕುಟುಂಬದಲ್ಲಿ ಹೊಂದಾಣಿಕೆ ಇರೋದಿಲ್ಲ, ಯಾವ ಸಮಯದಲ್ಲೂ ಜಗಳ ಮಾಡೋದು, ಕಿರಿಕಿರಿ ಮಾಡುವಂಥದ್ದು, ಕತ್ತಲೆ ಕೊಳುಕುತನ, ಇಂಥ ಕಡೆ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಒಟ್ಟಾರೆ ಒಂದು ನೆಗೆಟಿವಿಟಿ ಅಂತ ಅಂದರೆ ನೆಗೆಟಿವ್ ಎನರ್ಜಿ ಇರೋವಂಥ ಕಡೆ ಇರೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಆಗ ಅಂಥ ಜಾಗ ಎಲ್ಲಿದೆ ಅಂದರೆ ನಾನು ಹುಡ್ಕೊಂಡು ಹೋಗ್ತೀನಿ, ನಾನು ಅಂಥ ಕಡೆನೇ ಇರೋದು ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದಂಥ ಋಷಿಮುನಿಗಳು ಹೇಳ್ತಾರೆ, ನಿನಗೂ ಮತ್ತು ನಿನ್ನ ತಂಗಿ ಲಕ್ಷ್ಮೀದೇವಿಗೂ ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಆಗ ಇವ್ರು ಹೇಳ್ತಾರೆ, ಹೌದು, ಅದಕ್ಕೆ ಅವಳಿರೋ ಕಡೆ ನಾನಿರೋದಿಲ್ಲ, ನಾನಿರೋ ಕಡೆ ಅವ್ರು ಬರೋದಿಲ್ಲ ಅಂತ. ಈ ಮಾತನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಈ ಒಂದು ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ಹೊರಗಡೆ ಕಳಿಸದೆ ನಾವು ಏನೇ ಪೂಜೆ ಮಾಡಿದ್ರೂ ಕೂಡ ಅದ್ರ ಫಲ ಸಿಗೋದು ನಿಧಾನ ಆಗುತ್ತೆ ಅಥವಾ ಕಡಿಮೆ ಸಿಗಬಹುದು. ಹಾಗಾಗಿ ನೀವು ಲಕ್ಷ್ಮೀ ವ್ರತಗಳನ್ನು ಶುರು ಮಾಡೋದಕ್ಕಿಂತ ಮೊದಲು ಜ್ಯೇಷ್ಠಾದೇವಿ ಪೂಜೆನ ಮಾಡಬೇಕು. ಈಗಾಗಲೇ ನೀವು ತುಂಬ ಜನ ಮಾಡಿರ್ತೀರ. ಯಾವಾಗೆಲ್ಲ ಜ್ಯೇಷ್ಠಾದೇವಿ ಪೂಜೆ ಮಾಡಬಹುದು ಅಂತಂದರೆ, ನೀವು ಯಾವುದೇ ಲಕ್ಷ್ಮೀ ವ್ರತಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು, ಅಂದರೆ ಈಗ ಸಂಜೆ ಲಕ್ಷ್ಮೀ ಪೂಜೆ ಮಾಡ್ತೀರಾ ಅಂದರೆ ಅದೇ ಶುಕ್ರವಾರ ಬೆಳಗ್ಗೆ ನೀವು ಈ ದೇವಿ ಪೂಜೆನ ಮಾಡಬಹುದು. ಅಂದರೆ ಯಾವುದೇ ಸಮಯ ಅಂತಿಲ್ಲ, ಮಧ್ಯಾಹ್ನ 12 ಗಂಟೆ ಒಳಗಾಗಿ ಈ ಪೂಜೆನ ಮಾಡಿ ಮುಗಿಸ್ಬೇಕು. ಆಮೇಲೆ ಸಂಜೆಗೆ ಲಕ್ಷ್ಮೀ ಪೂಜೆ ಮಾಡಬೇಕು. ಎರಡೂ ಕೂಡ ಒಂದೇ ದಿನ ಮಾಡಬೇಕು. ಈಗ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ, ಆವಾಗಲೂ ಕೂಡ ಮಾಡಬಹುದು. ಅಂದರೆ ಅಧಿಕ ಮಾಸ ಇರೋದ್ರಿಂದ ಅಧಿಕ ಜ್ಯೇಷ್ಠದಲ್ಲೂ ಕೂಡ ಮಾಡಬಹುದು, ಅಥವಾ ನಿಜ ಜ್ಯೇಷ್ಠದಲ್ಲೂ ಕೂಡ ಮಾಡಬಹುದು, ಅಥವಾ ಇನ್ನು ಮುಂದಕ್ಕೆ ನೀವು ಯಾವಾಗಲೇ ಲಕ್ಷ್ಮೀ ವ್ರತಗಳನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಆ ಸಮಯದಲ್ಲೂ ಕೂಡ ಮಾಡಬಹುದು. ಇಂಥದ್ದೇ ನಿರ್ದಿಷ್ಟವಾದ ಸಮಯದಲ್ಲಿ ಮಾಡಬೇಕು ಅಂತ ಏನೂ ಇಲ್ಲ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಲಕ್ಷ್ಮೀ ವ್ರತ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನೀವು ಈ ಪೂಜೆನ ಮಾಡಿ ಆಮೇಲೆ ಮಾಡಬೇಕು. ಈಗ 1 ವಾರ 2 ವಾರ ಮಾಡಿಬಿಟ್ಟಿದ್ದೀನಿ, ಈಗ ನಾನು ಈ ದೇವಿ ಪೂಜೆ ಮಾಡಲ್ಲ ಅಂದರೆ ಖಂಡಿತ ಆ ರೀತಿ ಮಾಡೋದಕ್ಕಾಗಲ್ಲ. ಹಾಗಾಗಿ ಆ ಥರ ಪಡೆದೆ ಮೊದಲು ಈ ದೇವಿ ಪೂಜೆ ಮಾಡಿ ಆಮೇಲೆ ಮಾಡಿ. ಈಗಾಗಲೇ ಕೆಲವರೆಲ್ಲ ಮಾಡಿರ್ತೀರಾ ಅಂತಂದರೆ ಮತ್ತೆ ಮಾಡಬೇಕು ಅಂತ ಏನಿಲ್ಲ. ಯಾಕಂದರೆ ಒಂದು ಸಲ ಮಾಡಿದ್ರೆ ಸಾಕು, ಪದೇ ಪದೇ ಪ್ರತಿ ವರ್ಷ ಮಾಡಬೇಕು ಅಂತೇನಿಲ್ಲ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಹಬ್ಬಕ್ಕೆ ಅಂತೇಳಿ ತುಂಬ ಮುಂಚಿತವಾಗಿ ಪ್ರಿಪ್ರೇಷನ್ಗಳು ಮಾಡ್ಕೋತಾ ಇರ್ತೀವಿ. ಹಾಗಾಗಿ ಬೆಳಗ್ಗೆ ಈ ಪೂಜೆ ಮಾಡಿ ಸಂಜೆಗೆ ಲಕ್ಷ್ಮಿ ಕೂರಿಸೋದು ಕಷ್ಟ ಆಗ್ಬೋದು. ಅದನ್ನು ಬಿಟ್ಟು ಬೇರೆ ಇನ್ಯಾವುದೇ ಸಮಯದಲ್ಲಿ ನೀವು ಮಾಡಬಹುದು. ಇದರ ಒಂದೇ ಒಂದು ನಿಯಮ ಏನು ಅಂದರೆ, ಬೆಳಗ್ಗೆ ಈ ದೇವಿ ಪೂಜೆನ ಮಾಡಿ ಇದರ ವಿಸರ್ಜನೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆಗೆ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು. ಈಗ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಯಾವುದೇ ಶುಕ್ರವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಿಂದ ಮಧ್ಯಾಹ್ನ 12 ಗಂಟೆ ಒಳಗಾಗಿ ನೀವು ಈ ಪೂಜೆ ಮಾಡಬಹುದು. ಕಂಪ್ಲೀಟಾಗಿ ಮನೆಯೆಲ್ಲ ಒರೆಸ್ಬೇಕು ಅಂತೇನಿಲ್ಲ, ಅಥವಾ ತಲೆಗೆ ಸ್ನಾನ ಮಾಡಬೇಕು ಅಂತೇನಿಲ್ಲ. ಮೈ ಸ್ನಾನ ಮಾಡಿಕೊಂಡು
ದೇವ್ರ ಮನೇಲಾಗಲಿ ಅಥವಾ ಹಾಲು ಅಡುಗೆ ಮನೆ ಎಲ್ಲಿ ಬೇಕಾದರೂ ಒಂದು ಮೂಲೆಯಲ್ಲಿ ಆದಷ್ಟು ಜಾಗ ಮಾತ್ರ ಒರೆಸ್ಕೊಳ್ಳಿ. ಕಂಪ್ಲೀಟಾಗಿ ಮನೆಯೆಲ್ಲ ಒರೆಸ್ಬೇಕು ಅಂತೇನಿಲ್ಲ. ಮತ್ತು ಹೊಸ್ಲಿಗೂ ಕೂಡ ಅಷ್ಟೇ, ಸುಮ್ಮನೆ ಒಂದೊಂದು ಹೂವು ಇಟ್ಟರೆ ಸಾಕು, ರಂಗೋಲಿ ಹಾಕಬೇಕು ಅದೆಲ್ಲ ಏನೂ ಇಲ್ಲ. ಒಂದು ಜಾಗನ ಸ್ವಲ್ಪ ಒರೆಸ್ಕೊಂಡು ಈ ರೀತಿ ಅರಿಶಿನ ಕುಂಕುಮ, ಒಂದು ಸ್ವಲ್ಪ ಹೂವು, ಎರಡೇ ಎರಡು ದೀಪ, ಎಲೆ, ಅಡಿಕೆ, ಬಾಳೆಹಣ್ಣು, ಒಂದು ತೆಂಗಿನಕಾಯಿ. ನಾನಿವತ್ತಿಲ್ಲಿ ತೆಂಗಿನಕಾಯಿ ನಿಮಗೆ ಇಟ್ಟಿಲ್ಲ, ಮತ್ತು ಎಲೆನೂ ಕೂಡ ಅಷ್ಟೇ ನನಗಿಲ್ಲಿ ವೀಳ್ಯದೆಲೆ ಸಿಗೋದಿಲ್ಲ, ಹಾಗಾಗಿ ದಾಸವಾಳ ಎಲೆನ ನಿಮ್ಗೆ ಇಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ. ಗೆಜ್ಜೆ ವಸ್ತ್ರ, ಒಂದು ಸ್ವಲ್ಪ ಅಕ್ಷತೆ, ದೀಪಗಳು, ತುಪ್ಪದ ದೀಪನೂ ಹಚ್ಬೋದು, ಮಾಮೂಲಿ ಎಣ್ಣೆ ಹಾಕಿ ಕೂಡ ದೀಪ ಹಚ್ಬೋದು. ನೀವು ಪ್ರತಿದಿನ ಯಾವ ಎಣ್ಣೆ ಹಾಕಿ ದೀಪ ಹಚ್ತೀರೋ ಅದೇ ಎಣ್ಣೆ ಹಾಕಿ ದೀಪ ಹಚ್ಬೋದು. 2 ದೀಪಗಳು, ಒಂದು ಸ್ವಲ್ಪ ಅಕ್ಷತೆ, ಒಂದು ಕೆಂಪು ವಸ್ತ್ರ, ಇದಿಷ್ಟನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ. ನೈವೇದ್ಯಕ್ಕೆ ಒಂದು ಸ್ವಲ್ಪ ಪುಳಿಯೋಗರೆ ಮತ್ತು ಕೋಸಂಬರಿನ ಮಾಡಲೇಬೇಕು. ನಾನಿಲ್ಲಿ ವಿಡಿಯೋಗೋಸ್ಕರ ತೋರಿಸ್ತಾ ಇರೋದ್ರಿಂದ ನಾನು ಅದನ್ನು ಮಾಡಿಲ್ಲ. ಹಣ್ಣುಗಳನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಅರಿಶಿನ ಕುಂಕುಮನೂ ಅಷ್ಟೇ ಒಂದು ಬಟ್ಲಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ಈ ಪೂಜೆಗೆ ಇಟ್ಟಿದ್ದು ಯಾವುದನ್ನು ಕೂಡ ಮತ್ತೆ ನೀವು ಸಂಜೆ ಬೇರೆ ಪೂಜೆಗಳಿಗೆ ಉಪಯೋಗಿಸೋ ಹಾಗಿಲ್ಲ, ಎಲ್ಲನೂ ಹೊರಗಡೆ ಹಾಕಬೇಕಾಗತ್ತೆ. ಹಾಗಾಗಿ ಒಂದು ಕಪ್ಪಲ್ಲಿ ಒಂದು 2 ಸ್ಪೂನಷ್ಟು ಅರಿಶಿನ ಕುಂಕುಮ ಸಮ ಪ್ರಮಾಣದಲ್ಲಿ ತೊಗೊಂಡು ಒಂದು ಸ್ವಲ್ಪ ಗೋಮೂತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬರೀ ನೀರಿನಲ್ಲೂ ಕೂಡ ಕಲಿಸ್ಬೋದು. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ಅದನ್ನು ಒಂದು ಗೊಂಬೆ ಥರ ಮಾಡ್ಕೋಬೇಕು. ಚಿಕ್ಕ ಮಣೆ ಅಥವಾ ಒಂದು ಚಿಕ್ಕ ಪೀಠ ಆಗಿರ್ಬೋದು, ಇಲ್ಲ ಈ ರೀತಿ ಒಂದು ಕೆಂಪು ವಸ್ತ್ರ ಇದ್ದರೆ ಇದನ್ನು ಈ ರೀತಿ ಹಾಕಿ ಅದ್ರ ಮೇಲ್ಗಡೆ ಒಂದು ಚಿಕ್ಕ ಪ್ಲೇಟ್, ಸ್ಟೀಲ್ ಪ್ಲೇಟು ಯಾವುದಾದ್ರೂ ಪರವಾಗಿಲ್ಲ, ಒಂದು ಚಿಕ್ಕ ಪ್ಲೇಟನ್ನು ಇಟ್ಟು ಅದ್ರ ಮೇಲೆ 2 ವೀಳ್ಯದೆಲೆ ಇಡಬೇಕು. ಆ ವೀಳ್ಯದೆಲೆ ಮೇಲೆ ನೀವು ರೆಡಿ ಮಾಡ್ಕೊಂಡಿರೋಂಥ ಜ್ಯೇಷ್ಠಾದೇವಿ ಗೊಂಬೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಆನಂತರ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಗೆಜ್ಜೆ ವಸ್ತ್ರ ಇರಿಸಿ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ 2 ಚಿಕ್ಕ ಚಿಕ್ಕ ದೀಪಗಳನ್ನು ಹಚ್ಚಿದ್ರೆ ಸಾಕು. ತುಪ್ಪದ ದೀಪನೂ ಹಚ್ಬೋದು, ಅಥವಾ ನಂತರ ತುಪ್ಪದ ಬತ್ತಿಗಳನ್ನು ಹಾಕಿ ಕೂಡ ದೀಪ ಹಚ್ಬೋದು, ಅಥವಾ ಹಳೇದು ಯಾವುದಾದ್ರೂ ಮಣ್ಣಿನ ದೀಪಗಳನ್ನ ಇಟ್ಕೊಂಡಿದ್ರೆ ಅದನ್ನು ಕೂಡ ಇಡ್ಬೋದು. ಒಂದು ಸ್ವಲ್ಪ ತುಪ್ಪ ಅಥವಾ ನೀವು ಪ್ರತಿದಿನ ದೀಪ ಹಚ್ಚೋಕ್ಕೆ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದೇ ಎಣ್ಣೆನ ಸ್ವಲ್ಪ ಸ್ವಲ್ಪ ಹಾಕಿ ದೀಪ ಹಚ್ಚಬೇಕು. 2 ಎಳೆ ಬತ್ತಿ ಹಾಕಬೇಕು. ಯಾಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಅಂದರೆ, ನೀವು ಪೂಜೆ ಎಲ್ಲ ಆದಮೇಲೆ ಒಂದು ಅರ್ಧ ಗಂಟೆ ಆ ದೀಪಗಳು ಉರಿದ್ರೆ ಸಾಕು. ಆ ದೀಪಗಳು ಶಾಂತವಾದ ಮೇಲೆ ನೀವು ವಿಸರ್ಜನೆ ಮಾಡಬೇಕಾಗತ್ತೆ. ಅದಕ್ಕೇ ಸ್ವಲ್ಪ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ. ಪೂಜೆಗೆ 2 ವೀಳ್ಯದೆಲೆ, ಅಡಿಕೆ, 2 ಬಾಳೆಹಣ್ಣು, ಒಂದು ತೆಂಗಿನಕಾಯಿ, ಒಂದು ಸ್ವಲ್ಪ ಪುಳಿಯೋಗರೆ, ಸ್ವಲ್ಪ ಕೋಸಂಬರಿ, ಇದಿಷ್ಟನ್ನು ಮಾತ್ರ ಮಾಡ್ಕೊಳ್ಳಿ. ಪುಳಿಯೋಗರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ನಿಮಗೆ ಟಿಫನ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಪುಳಿಯೋಗರೆಗೆ ಅಂತ ಮಾಡೋ ವೈಟ್ ರೈಸನ್ನು ಕೂಡ ಹೆಚ್ಚಿಗೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಟೈಮಲ್ಲಿ ನೀವು ಏನು ಮಾಡ್ತೀರೋ ಅದಷ್ಟನ್ನು ಖಾಲಿ ಮಾಡಿಬಿಡಿ ಮತ್ತು ಉಳಿಸ್ಬೇಡಿ. ಅಕ್ಕಪಕ್ಕದವ್ರಿಗೆ ಒಂದು ಸ್ವಲ್ಪ ಪ್ರಸಾದದ ಥರ ಕೊಡಬೇಕು ಅನ್ನೋ ಥರ ಇದ್ದರೆ ಆ ಥರನೂ ಮಾಡ್ಬೋದು, ಕೊಟ್ಟರೆ ಒಳ್ಳೆಯದೇ. ಕೆಲವರೆಲ್ಲ ಕುಂಕುಮಕ್ಕೆ ಯಾರು ಬರಲ್ಲ, ಅಕ್ಕಪಕ್ಕ ಯಾರು ತೊಗೊಳ್ಳಲ್ಲ ಅಂತಿರಲ್ಲ. ಹಂಗಾಗಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ಟಿಫನ್ಗೆ ಆಗೋಷ್ಟು ಮಾತ್ರ ಪುಳಿಯೋಗರೆ ಮಾಡ್ಕೊಳ್ಳಿ. ಕೋಸಂಬರಿನೂ ಕೂಡ ಅಷ್ಟೇ ಸ್ವಲ್ಪ ಮಾಡ್ಕೊಳ್ಳಿ. ಮತ್ತು ಕೋಸಂಬರಿಗೆ ತೆಂಗಿನಕಾಯಿ ತುರಿ ಮೊದಲಿಗೆ ಹಾಕಕ್ಕೆ ಹೋಗಬೇಡಿ. ಜಸ್ಟ್ ಹೆಸರುಬೇಳೆ, ಸೌತೆಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಈ ಥರ ಇದಿಷ್ಟನ್ನು ಮಾತ್ರ ಮಿಕ್ಸ್ ಮಾಡಿ ನೀವು ನೈವೇದ್ಯಕ್ಕೆ ಇಡಬಹುದು. ಈ ರೀತಿ ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೊಂಡಾದಮೇಲೆ ತೆಂಗಿನಕಾಯಿನೂ ಕೂಡ ಪೂಜೆಗೆ ಇಟ್ಕೋಬೇಕು. ಅಕ್ಷತೆನೂ ಕೂಡ ಅಷ್ಟೇ ಸ್ವಲ್ಪ ಇಟ್ಕೊಂಡ್ರೆ ಸಾಕು. ಯಾಕಂದರೆ ಈಗ ಪೂಜೆಗೆ ಬಳಸಿದ್ದನ್ನು ಮತ್ತೆ ನೀವು ಪೂಜೆಗಳಿಗೆ ಬಳಸಬೇಡಿ. ಹಾಗಾಗಿ ಒಂದು ಸ್ವಲ್ಪ ಎಲ್ಲನೂ ಕೂಡ ತೆಗೆದು ಸಪ್ರೇಟ್ ಬಟ್ಲುಗಳಿಗೆ ಹಾಕ್ಕೊಂಡು ಇಲ್ಲಿ ಪೂಜೆಗೆ ನೀವೆಲ್ಲನೂ ಈ ರೀತಿ ಜೋಡಿಸ್ಕೋಬೇಕು. ಮತ್ತು ಮನೆಯವರೆಲ್ಲರೂ ಕೂಡ ಸ್ನಾನ ಮಾಡೇ ಇರಬೇಕು ಅಂತಿಲ್ಲ. ಆ ಟೈಮ್ಗೆ ಎಲ್ಲರೂ ಸ್ನಾನ ಮಾಡ್ಕೊಂಡಿದ್ರೆ ಒಳ್ಳೆಯದು. ಆಗಲಿಲ್ಲ ಅಂದರೆ ಯಾರು ಪೂಜೆ ಮಾಡ್ತೀರೋ ಅವರೊಬ್ಬರು ಸ್ನಾನ ಮಾಡಿಕೊಂಡು ಈ ರೀತಿ ಸಿದ್ಧತೆ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡಿ. ದೇವಿ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮೊದಲು ಗಣೇಶನ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಆನಂತರ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು, ಅಮ್ಮ ಜಗನ್ಮಾತೆ ಜ್ಯೇಷ್ಠಾದೇವಿ, ಇಲ್ಲಿ ತನಕ ನಾವು ಅನುಭವಿಸಿರೋದು ಸಾಕು, ಇನ್ನು ಮುಂದೆ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಹಾಗಾಗಿ ಗೌರವಪೂರ್ವಕವಾಗಿ ಶ್ರದ್ಧೆಯಿಂದ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಿಂದ ನಗ್ನಗ್ತಾ ಹೋಗಮ್ಮ, ಮಹಾಲಕ್ಷ್ಮಿ ಒಳಗಡೆ ಬರೋದಕ್ಕೆ ಅವಕಾಶ ಮಾಡಿಕೊಡು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವೇನೆಲ್ಲ ಅನುಭವಿಸಿದ್ರಿ ಅದನ್ನೆಲ್ಲ ಹೇಳ್ಕೊಂಡು ದೇವಿ ಹತ್ರ ಪ್ರಾರ್ಥನೆ ಮಾಡಿ ಗೌರವಪೂರ್ವಕವಾಗಿ ಆ ದೇವಿನ ಬೇಡ್ಕೊಂಡು ಹೋಗಮ್ಮ ಅಂತ ಹೇಳಬೇಕು. ಯಾಕಂದರೆ ಆ ತಾಯಿನೂ ಕೂಡ ಒಂದು ರೀತಿ ಒಳ್ಳೆ ಬುದ್ಧಿಯನ್ನು ಕಲಿಸೋದಕ್ಕೆ ಅಂತಲೇ ಬರೋದು, ಜೀವನದ ಪಾಠವನ್ನು ಅರ್ಥ ಮಾಡಿಸೋ ಸಲುವಾಗಿಯೇ ಬರೋದು ಅಲ್ವಾ. ಯಾವಾಗಲೂ ನೋಡಿ, ಕಬ್ಬಿಣ ಮತ್ತು ಚಿನ್ನ ಬೆಂಕಿಯಲ್ಲಿ ಬೆಂದಷ್ಟು ಅದರ ಬೆಲೆ, ಅದರ ಹೊಳಪು ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಯಾವ ಮನುಷ್ಯ ವಿಪರೀತ ಕಷ್ಟ ಅನುಭವಿಸಿರ್ತಾರೋ ಅವರು ತುಂಬ ಗಟ್ಟಿಯಾಗಿ ನಿಲ್ತಾರೆ, ತುಂಬ ಧೈರ್ಯವಾಗಿರ್ತಾರೆ. ಇಷ್ಟು ದಿನ ಇದ್ದಿದ್ದು ಸಾಕು, ಇನ್ನು ಮುಂದೆ ಆ ಮಹಾಲಕ್ಷ್ಮಿ ಮನೆ ಒಳಗಡೆ ಬಲಗಾಲಿಟ್ಟು ಬರಲಿ ಅಂತ ಆ ದೇವಿನ ಬೇಡ್ಕೊಂಡು, ಆ ದೇವಿ ಅಷ್ಟೊತ್ತರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಹೇಳಿಕೊಂಡು ಬಿಡಿ ಹೂವಿನಿಂದ ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡಿ ನಿಮ್ದು ಏನಿದೆಯೋ ಸಮಸ್ಯೆ ಅದನ್ನೆಲ್ಲ ಹೇಳ್ಕೊಳ್ಳಿ. ಆನಂತರ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡಿ
ಸ್ವಲ್ಪ ಹೊತ್ತಾದಮೇಲೆ ನೀವೇನಲ್ಲಿ ಪುಳಿಯೋಗರೆ ಕೋಸಂಬರಿ ಇಟ್ಟಿರ್ತೀರ, ತೆಂಗಿನಕಾಯಿ ಒಡೆದು ಪೂಜೆ ಮಾಡಬೇಕು. ಆ ತೆಂಗಿನಕಾಯಿನ ಪೂಜೆ ಎಲ್ಲ ಆದಮೇಲೆ ತಗೊಂಡು ತುರಿದು ಕೋಸಂಬರಿಗೆ ಮತ್ತು ಪುಳಿಯೋಗರೆಗೆ ಮಿಕ್ಸ್ ಮಾಡಿ. ಈ ಪ್ರಸಾದನ ಮನೆಯವರೆಲ್ಲರೂ ಕೂಡ ತಿನ್ಬಹುದು. ಹಾಗೆ ಅಕ್ಕಪಕ್ಕ ಯಾರಾದರೂ ಇದ್ದರೆ ಅವ್ರನ್ನೂ ಕೂಡ ಕರೆದು ಆ ಪ್ರಸಾದ ಕೊಟ್ಟು ಕುಂಕುಮ ಕೊಟ್ಟು ಕಳಿಸಿ. ಇದೆಲ್ಲ ಆದಮೇಲೆ ಇಮಿಡಿಯೇಟ್ ಆಗ್ಲೇ ವಿಸರ್ಜನೆ ಕೂಡ ಮಾಡಬೇಕು. ವಿಸರ್ಜನೆ ಕೂಡ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೋಡಿ. ಮೊದಲಿಗೆ ಬಲಭಾಗದಿಂದ ಹೂನೆಲ್ಲ ತೆಗೆದು ಹಾಕಬೇಕು. ಆನಂತರ ಒಂದು ಕವರ್ನ ತೊಗೊಂಡು ಇಲ್ಲಿ ಇಟ್ಟಿರುವಂಥ ಹೂವು, ಉಳಿದಿರುವಂಥ ಅಕ್ಷತೆ ಅದನ್ನೆಲ್ಲ ಕೂಡ ಅದರಲ್ಲಿ ಹಾಕ್ಕೋಬೇಕು. ಈ ಬಾಳೆಹಣ್ಣು ಏನಿಟ್ಟಿರ್ತೀರ ಅದನ್ನು ಎತ್ತಿಟ್ಕೊಳ್ಳಿ. ಆವಾಗಲೇ ಎಲ್ಲರೂ ಕೂಡ ತಿನ್ಬೋದು. ಅದನ್ನು ಪೂಜೆಗಿಟ್ಟಿರುವಂಥ ವಿಳ್ಳೆದೆಲೆ, ಅಡಿಕೆ ಅದನ್ನು ಸಣ್ಣ ಸಣ್ಣದಾಗಿ ಎಲೆನೆಲ್ಲ ಪೀಸ್ ಮಾಡಿ ಗಿಡಗಳಿಗೆ ಹಾಕ್ಬೋದು. ತುಳಸಿ ಗಿಡಕ್ಕೆ ಹಾಕ್ಬೇಡಿ, ಯಾವುದಾದ್ರೂ ಹೂವಿನ ಗಿಡಕ್ಕೆ ಹಾಕಿ. ಪೂಜೆಗಿಟ್ಟಿರುವಂಥ ಹೂವನ್ನು ಮತ್ತು ಹೊಸ್ಲತ್ರ ಇಟ್ಟಿರುವಂಥ ಹೂವನ್ನು ಎಲ್ಲನೂ ಒಂದು ಕವರಲ್ಲಿ ಹಾಕ್ಕೋಬೇಕು. ಅದನ್ನು ಹೊರಗಡೆ ಯಾರು ತುಳಿದೇ ಇರೋಂಥ ಕಡೆ ಅಥವಾ ಯಾವುದಾದ್ರೂ ಗಿಡ ಮರ ಇದ್ದರೆ ಅಲ್ಲಿ ಹಾಕಿ. ಇದನ್ನು ನಿಮ್ಮ ಗಿಡಗಳಿಗೆ ಪಾಟ್ಗಳಿಗೆ ಹಾಕಬೇಡಿ. ಈ ರೀತಿ ಪ್ರತಿಯೊಂದನ್ನು ಕೂಡ ಎಲ್ಲನೂ ತೆಗೆದು ಸಪ್ರೇಟಾಗಿ ಇಟ್ಕೊಳ್ಳಿ. ಬಾಳೆಹಣ್ಣನ್ನು ಆಗ್ಲೇ ಮನೆಯಲ್ಲಿ ಎಲ್ಲರೂ ಇದ್ದರೆ ಸ್ವಲ್ಪ ಅದನ್ನು ಕೂಡ ತೊಗೊಂಡು ತಿನ್ಬಿಡಿ. ಮತ್ತು ಪ್ರಸಾದನೂ ಕೂಡ ಖಾಲಿ ಮಾಡಿಬಿಡಿ. ಆಮೇಲೆ ನೋಡಿ, ದೀಪದ ಬತ್ತಿನೂ ಕೂಡ ತೆಗೆದು ಹಾಕ್ಕೊಳ್ಳಿ. ಆ ದೀಪಗಳನ್ನೂ ಕೂಡ ತುಳಿಬೇಕು, ಎಲ್ಲನೂ ಸಪ್ರೇಟಾಗಿ ಇಡಬೇಕು. ಇಲ್ಲಿ ನೀವು ದೇವರಿಟ್ಟಿರುವಂಥ ಪ್ಲೇಟನ್ನು ಕೂಡ ಅಷ್ಟೇ, ಅದರೊಳಗಡೆ ಹೂವು ಹಾಕಿರೋದನ್ನೆಲ್ಲ ಸಪ್ರೇಟಾಗಿ ಕವರ್ ಒಳಗಡೆ ಹಾಕ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ನೀರನ್ನು ತೊಗೊಂಡು ನೀವೇನಲ್ಲಿ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದೀರಲ್ಲ ಆ ದೇವಿನ ಮಾತ್ರ ಆ ನೀರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಒಂದೇ ಒಂದು ಸಣ್ಣ ಗಂಟು ಕೂಡ ಇರಬಾರ್ದು. ಆ ರೀತಿ ಅದನ್ನು ಕೈಯಲ್ಲಿ ಕಿವುಚಿ ಕಲಿಸ್ಬೇಕು. ಈ ನೀರನ್ನು ಹೊರಗಡೆ ಎಲ್ಲಾದರೂ, ಈಗ ನೀವು ಪ್ಯಾಸೇಜ್ ಎಲ್ಲ ತೊಳೆದಾಗ ನೀರು ಹೋಗೋದಕ್ಕೆ ಏನಾದರೂ ಜಾಗ ಮಾಡಿರ್ತೀರಲ್ಲ ಅಲ್ಲಿ ಚೆಲ್ಲಬಹುದು, ಅಥವಾ ಮನೆಯಲ್ಲೇ ಸಿಂಕ್ ಒಳಗಡೆ ಕೂಡ ಈ ನೀರನ್ನು ಚೆಲ್ಲಬಹುದು. ಇದಿಷ್ಟು ಮಾಡಿದ್ರೆ ನಿಮ್ಮ ಪೂಜೆ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಮನೆಯೆಲ್ಲ ಗುಡಿಸಿ ಒರೆಸಿ ಗೋಮೂತ್ರ ಹಾಕಿನೇ ಮನೆ ಕ್ಲೀನ್ ಮಾಡಬೇಕು, ಅಥವಾ ಕಲ್ಲುಪ್ಪು, ಅರಿಶಿನ ಪುಡಿ ಇದನ್ನೆಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆ ಎಲ್ಲ ಉಟ್ಕೊಂಡು ಪೂಜಾ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಒರೆಸಿ ಎಲ್ಲನೂ ಕೂಡ ಜೋಡಿಸಿ ಸಂಜೆಗೆ ಕಳಸ ಇಟ್ಟು ಲಕ್ಷ್ಮೀ ಪೂಜೆ ಮಾಡಬೇಕು. ಇದಿಷ್ಟು ಮಾಡಿದ್ರೆ ಬೆಳಗ್ಗೆ ಅಮ್ಮನವ್ರನ್ನ ಹೊರಗಡೆ ಕಳಿಸಿರ್ತೀರ, ಸಂಜೆ ಆ ಮಹಾಲಕ್ಷ್ಮೀ ದೇವಿನ ಮನೆ ಒಳಗಡೆ ಕರ್ಕೊಳ್ತೀರ. ಅವರೇ ಹೇಳಿದಾಗೆ ಮಹಾಲಕ್ಷ್ಮಿ ಇರುವಂಥ ಜಾಗದಲ್ಲಿ ಅವರು ಬರೋದಿಲ್ಲ, ಅವರಿರೋ ಕಡೆ ಇವ್ರು ಬರೋದಿಲ್ಲ. ಹಾಗಾಗಿ ಈ ರೀತಿ ಪೂಜೆ ಮಾಡಬೇಕು. ವಿಪರೀತ ಕಷ್ಟ ಇದೆ, ಸಾಲ ಇದೆ, ನೀವು ಹೇಳ್ತಾನೆ ಇರ್ತೀರಲ್ವ ಕಮೆಂಟಲ್ಲಿ, ಈ ರೀತಿ ಮಾಡಿ ನೋಡಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಮತ್ತು ಇದನ್ನು ಪದೇ ಪದೇ ಮಾಡಬೇಕು ಅಂತೇನಿಲ್ಲ, ನೀವು ಒಂದು ಸಲ ನಿಮ್ಮ ಜೀವನದಲ್ಲಿ ಒಂದು ಸಲ ಮಾಡಿದ್ರೆ ಸಾಕು. ಆದರೆ ದುಡುಕಿ ತಪ್ಪು ನಿರ್ಧಾರಗಳು, ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬಿಡಿ. ದುಡ್ಡಿನ ವಿಷಯದಲ್ಲಿ ಆಗಲಿ ಯಾವುದೇ ವಿಷಯದಲ್ಲಾಗಲಿ ಒಂದು ಸಲ ತಪ್ಪು ಮಾಡಿದ್ಮೇಲೆ ಎಚ್ಚೆತ್ತುಕೊಂಡು ಬುದ್ಧಿವಂತಿಕೆಯಿಂದ ಜೀವನ ಮಾಡಬೇಕು. ಯಾಕಂದರೆ ಪ್ರತಿ ಸಲ ಒಳ್ಳೆ ಅವಕಾಶಗಳು ಸಿಗೋದಿಲ್ಲ, ದೇವರು ಕೊಡೋದು ಇಲ್ಲ. ಹಾಗಾಗಿ ದೇವರು ಅವಕಾಶಗಳನ್ನ ಕೊಟ್ಟಾಗ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ದುಡುಕಿ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಇದಿಷ್ಟು ಕೂಡ ಲಕ್ಷ್ಮಿಯ ಪೂಜೆಗಳು, ವ್ರತಗಳು ಮಾಡೋದಕ್ಕಿಂತ ಮೊದಲು ಮಾಡಬೇಕಾದಂಥ ಜ್ಯೇಷ್ಠಾದೇವಿ ಪೂಜೆಯ ವಿಧಾನ. ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ, ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?